ಹಲೋ ಹಾಯ್ ನಮಸ್ಕಾರ ಬಂಧುಗಳೇ. ನಾನೀಗ ಬುರ್ಲಟ್ಟಿ ಶಾಲೆಯ ಒಂದು ಆವರಣದಲ್ಲಿ ಬಂದಿದ್ದೇನೆ. ಈ ಕಾರಣ ಏನಪ್ಪ ಅಂದರೆ ಇಲ್ಲಿ ಇವತ್ತು ಜೂನ್ 5, 2025 ಅಂದರೆ ಜೂನ್ 5, 2025ನೇ ಇಸ್ವಿ. ಇಂದು ಗುರುವಾರ ದಿನಾಂಕ 5/6/2025ರಂದು ಒಂದು ವಿಶೇಷವಾದ ದಿನಾಚರಣೆ ಎಂದು ಯಾವುದಪ್ಪ ಅಂದ್ರೆ ವಿಶ್ವ ಪರಿಸರ ದಿನಾಚರಣೆ. ವಿಶ್ವದಾದ್ಯಂತ ಇವತ್ತು ನಾವು ಪರಿಸರ ದಿನಾಚರಣೆ ಆಚರಿಸಿ ಪರಿಸರವನ್ನು ಪೂಜಿಸಿ ಪರಿಸರದಲ್ಲಿರುವ ಒಂದು ಗಿಡ ಮರಗಳನ್ನು ಪೂಜಿಸುವುದು ಮತ್ತು ಸಸಿಗಳನ್ನು ನೆಡುವುದು, ಸಸಿಗಳನ್ನು ಬೆಳೆಸುವ ಒಂದು ಕಾರ್ಯಕ್ರಮ ಮತ್ತು ಪರಿಸರ ಬಗ್ಗೆ ಹೆಚ್ಚು ವಿಚಾರಗಳನ್ನು ಅರಿವು ಮೂಡಿಸುವುದು, ಒಂದು ಜಾಗೃತಿ ಮೂಡಿಸುವ ಒಂದು ಇವತ್ತು ದಿನಾಚರಣೆ ಆಗಿರುವುದರಿಂದ ನಾನು ಇಲ್ಲಿ ಬುರ್ಲಟ್ಟಿ ಶಾಲೆಯ ಒಂದು ಆವರಣದಲ್ಲಿ ಬಂದು ಈ ಶಾಲಾ ವಿದ್ಯಾರ್ಥಿನಿಯರ ಜೊತೆ ಶಾಲಾ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ನಾನು ಭಾಗವಹಿಸಿ ಸಾಕಷ್ಟು ಪರಿಸರದ ಬಗ್ಗೆ ವಿಚಾರಗಳನ್ನು ಶಾಲೆಯ ಗುರುಗಳಿಂದ ತಿಳಿದುಕೊಳ್ಳಲು ಮತ್ತು ಅವರಿಂದ ಜಾಗೃತಿಯನ್ನು ನಾವು ಪಡಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ಪರಿಸರವನ್ನು ಹೇಗೆ ನಾವು ರಕ್ಷಣೆ ಮಾಡಬೇಕು, ಪರಿಸರ ರಕ್ಷಣೆ ಮಾಡಿದರೆ ಅದರ ಲಾಭ ನಮಗೇನು, ಪರಿಸರ ಇದ್ರೆ ನಾವು, ಪರಿಸರ ಇಲ್ಲದೇ ಇದ್ದರೆ ನಾವು ಇಲ್ಲ ಅನ್ನುವ ಒಂದು ವಿಚಾರಗಳನ್ನು ನಮ್ಮ ಸರ್ಗಳು ಸಾಕಷ್ಟು ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. ಅದಕ್ಕಾಗಿ ಸದ್ಯಕ್ಕೆ ನಾನು ಅವರ ಒಂದು ಶಾಲಾ ಆವರಣದಲ್ಲಿ ಸಸಿಗಳನ್ನು ಇಟ್ಟಿದ್ದಾರೆ. ಸಸಿಗಳನ್ನು ಇಟ್ಟು ಆ ಸಸಿಗಳಿಗೆ ನೀರು ಉಣಿಸಿ ಪೂಜಿಸಿ ಒಂದು ದೀಪ ಬೆಳಗಿಸಿ ಮಾಡುವ ಒಂದು ಕಾರ್ಯಕ್ರಮವನ್ನು ಅವರು ನೆರವೇರಿಸುವವರಿದ್ದಾರೆ. ಈಗ ಸದ್ಯಕ್ಕೆ ಪ್ರಧಾನ ಗುರುಗಳಿಂದ ನಮ್ಮ ಪೂಜಾರಿ ಗುರುಗಳಿಂದ ಈಗ ಒಂದು ಪೂಜಾ ಕಾರ್ಯಕ್ರಮ ನೆರವೇರಲಿದೆ. ನಂತರ ಎಲ್ಲರೂ ತಮಗೆ ಪರಿಸರದ ಬಗ್ಗೆ ಅನಿಸಿಕೆಗಳನ್ನು ಸಾಕಷ್ಟು ವರ್ಣಾತ್ಮಕವಾಗಿ ಹೇಳಲಿದ್ದಾರೆ. ಅದಕ್ಕಾಗಿ ಈಗ ಪೂಜಾ ಕಾರ್ಯಕ್ರಮ ಮುಂದುವರಿತಾ ಇದೆ. ಮುದ್ದು ಸರ್ವಶ್ರೇಷ್ಠರಾದ ವಿದ್ಯಾರ್ಥಿನಿಯರು ಇಲ್ಲಿ ಈ ಭಾಗದಲ್ಲಿ ಸೇರಿರುತ್ತಾರೆ. ಅವರಿಗೆಲ್ಲ ಒಂದು ನೇರವಾದ ಅವರ ಫೋಟೋ ಮತ್ತು ವಿಡಿಯೋಗಳನ್ನು ಮಾಡಿಕೊಳ್ತಾ ಇದ್ದೀವಿ. ಅದಕ್ಕಾಗಿ ಆ ವಿದ್ಯಾರ್ಥಿ ಮುದ್ದು ಆದ ಒಂದು ಸರ್ವಶ್ರೇಷ್ಠರಾದ ವಿದ್ಯಾರ್ಥಿನಿಯರು ಈ ಒಂದು ಪರಿಸರ ದಿನಾಚರಣೆಯ ಒಂದು ದಿನದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಒಂದು ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಎಲ್ಲರೂ ಹರ್ಷದಿಂದ ಈ ಪರಿಸರ ದಿನಾಚರಣೆಯ ನಿಮಿತ್ತವಾಗಿ ಎಲ್ಲ ಹರ್ಷವನ್ನು ವ್ಯಕ್ತಪಡಿಸುವುದಕ್ಕೆ ಚಪ್ಪಾಳೆಯನ್ನು ನಾವು ತರ್ತಾ ಇದ್ದೇವೆ. ಹಾಗೆ ನಮ್ಮ ಗುರುಗಳಾದ ಪೂಜಾರಿ ಗುರುಗಳು ಈಗ ಪೂಜಾ ಕಾರ್ಯಕ್ರಮ ಸಸಿಗೆ ನೀರಿರುವ ಮೂಲಕ, ಸಸಿಗಳನ್ನು ಪೂಜಿಸುವ ಮೂಲಕ ಈ ಪರಿಸರದಲ್ಲಿ ಸಸಿಗಳು ದೊಡ್ಡ ಹೆಮ್ಮರವಾಗಿ ನೆರಳು ಕೊಡ್ತಾವೆ ಅನ್ನೋ ಭರವಸೆಯ ಮೂಲಕ ಅವರು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಆ ಗುರುಗಳಿಗೆ ನಾವು ಮತ್ತೊಮ್ಮೆ ಒಂದು ವಿಭೂತಿ ಕುಂಕುಮ ಒಂದು ತಮ್ಮ ಒಂದು ಹಣೆಗೆ ಹಚ್ಚಿಕೊಂಡು ಶೃಂಗರಿಸಿಕೊಳ್ಳುತ್ತಿದ್ದಾರೆ. ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ನಮ್ಮ ಗುರುಗಳೆಲ್ಲರೂ ಪರವಾಗಿ ಒಂದು ಚಪ್ಪಾಳೆಗಳನ್ನು ತಟ್ಟೋಣ. ಅದಕ್ಕೆ ಎಲ್ಲ ಗುರುಗಳು, ಈ ಶಾಲಾ ಗುರುಗಳು ಇಲ್ಲಿ ಸೇರ್ಪಡೆಯಾಗಿದ್ದಾರೆ. ಈಗ ಬರ್ರಿ ನಮ್ಮ ಊರಿನ ಪ್ರಮುಖರು ಇಲ್ಲಿ ಭಾಗವಹಿಸಿರ್ತಾರೆ. ಈಗ ಸಸಿಗೆ ನೀರುಣಿಸುವ ಮೂಲಕ ಅವರು ಪೂಜಾ ಕಾರ್ಯಕ್ರಮದಲ್ಲಿ ತೊಡಕೊಂಡಿದ್ದಾರೆ. ಈಗ ಆ ಸಸಿಗೆ ನೀರುಣಿಸುವ ಒಂದು ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ನಮ್ಮ ಶಾಲಾ ಗುರುಗಳು ಈಗ ಅದರಲ್ಲಿ ಭಾಗಿಯಾಗಿರ್ತಾರೆ. ಅದಕ್ಕೆ ಈಗ ಸಸಿಗೆ ನೀರುಣಿಸುವ ಒಂದು ಕಾರ್ಯಕ್ರಮವನ್ನು ವಿರಮಿಸಿ ಮುಂದಿನ ಕಾರ್ಯಕ್ರಮ ತಮಗೆ ಅನಿಸಿದ್ದನ್ನು ಕೆಲವು ವಿಚಾರಗಳನ್ನು ಅವರು ನಮ್ಮ ಗುರುಗಳು ಹೇಳಲಿದ್ದಾರೆ. ಆ ಒಂದು ಪರಿಸರದ ಒಂದು ಕಾಳಜಿಯ ಒಂದು ಪರಿಸರ ಅಂದರೆ ಏನು, ಪರಿಸರ ನಾವು ಯಾಕೆ ಕಾಪಾಡಬೇಕು, ಪರಿಸರವನ್ನು ಕಾಪಾಡಿದರೆ ನಾವು ರಕ್ಷಣೆ ಆಗುತ್ತೇವೆ ಅನ್ನುವ ಒಂದು ವಿಚಾರವನ್ನು ಈಗ ನಮ್ಮ ಸರ್ ಯಾರು ಹೇಳ್ತಾರ್ರಿ, ಅವರು ನಮ್ಮ ಈ ಶಾಲೆಯ ಶಂಕರ್ ನಾವಿ ಗುರುಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಆಗಿರ್ತಕ್ಕಂತಹ ಶ್ರೀ ಅಶೋಕ್ ಕೋತ್ ಸರ್ ಅವರನ್ನ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ನಾವು ಸ್ವಾಗತ ಕೊಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಶಾಲೆಯ ಪ್ರಧಾನ ಗುರುಗಳಾಗಿರ್ತಕ್ಕಂತಹ ಶ್ರೀ BN ಪೂಜಾರಿ ಸರ್ ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ
ನಾನು ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ನವೀನ್ ಗುರುಗಳನ್ನ, ಹಾಗೆಯೇ ನಮ್ಮ ಶಾಲೆಯ ಇನ್ನೋರ್ವ ಶಿಕ್ಷಕರಾಗಿರ್ತಕ್ಕಂಥ ಸಂಗು ಕೋಚ್ ಸರ್ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೂ ಸಹಿತ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈಗ ಜೂನ್ 5 ಇವತ್ತು ವಿಶ್ವ ಪರಿಸರ ದಿನ. ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ನಮ್ಮ ಶಾಲೆಯ ಪ್ರಧಾನ ಗುರುಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಪ್ರಥಮದಲ್ಲಿ ಈ ಊರಿನ ಆರಾಧ್ಯ ದೇವತೆಯಾದಂತಹ ಚಂದ್ರತಾಯಿಯ ಪಾದಗಳಿಗೆ ಪಡುಮಟ್ಟು, ವಿದ್ಯಾದೇವತೆಯಾದಂತಹ ಸರಸ್ವತಿಯ ಅಡಿದಾವರಗಳಲ್ಲಿ ನತಮಸ್ತಕನಾಗಿ ವೇದಿಕೆ ಮೇಲೆ ಆಸೀನರಾದಂತಹ ನಮ್ಮ ಊರಿನ ಹಿರಿಯರು, ಪತ್ರಕರ್ತರು, ಶಿಕ್ಷಣ ಪ್ರೇಮಿಗಳಾದಂತಹ ಶ್ರೀಯುತ ಅಶೋಕ್ ಕೋತ್ ಅವರೇ, ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಶ್ರೀಯುತ್ ನಾಯು ಸರ್ ಅವರೇ, ನವೀನ್ ಕುಮಾರ್ ಸರ್ ಅವರೇ, ಸಂಗು ಸರ್ ಅವರೇ, ಮತ್ತು ಇನ್ನುಳಿದ ನಮ್ಮ ಎಲ್ಲ ಹಿರಿಯರೇ, ಮುದ್ದು ಮಕ್ಕಳೇ, ಇವತ್ತು ಭಾಳ ನಮಗೆ ಸಂತೋಷದ ದಿನ. ಯಾಕೆಂದರೆ ಪರಿಸರ ದಿನಾಚರಣೆ. ಜಗತ್ತು ಇವತ್ತು ಉಳಿಬೇಕಾಗಿತ್ತಂದ್ರೆ, ಬೆಳಿಬೇಕಾಗಿತ್ತಂದ್ರೆ ಪರಿಸರ ಬಹಳ ಮಹತ್ವದ್ದು. ಅಂತಹ ಪರಿಸರ ದಿನಾಚರಣೆಯನ್ನು ನಾವು ಇವತ್ತು ಬಹಳ ಮಾರ್ಮಿಕವಾಗಿ, ಸುಂದರವಾಗಿ ನಮ್ಮ ಶಾಲೆ ಒಳಗೆ ಆಚರಿಸ್ತಾ ಇದ್ದೇವೆ. ನಮ್ಮ ಶಾಲೆ ಒಳಗೆ ಒಂದು ವಿಶೇಷ ಏನಪ್ಪ ಅಂದ್ರೆ, ಸ್ವಲ್ಪವೂ ಜಾಗ ಬಿಡಲ್ಲ, ಸುಮಾರು 100 ಗಿಡಗಳನ್ನು ನಮ್ಮಲ್ಲಿ ನಮ್ಮ ಶಾಲೆ ಒಳಗೆ ಈಗಾಗಲೇ ನೆಟ್ಟು ಬಹಳ ಪರಿಸರ ಪ್ರಜ್ಞೆಯನ್ನು ನಾವು ಮೂಡಿಸ್ತಾ ಇದ್ದೇವೆ. ಅದಕ್ಕಾಗಿ ನಾವು ಪರಿಸರ ದಿನಾಚರಣೆಯನ್ನು ಯಾಕೆ ಆಚರಿಸ್ಬೇಕಪ್ಪ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ವಾತಾವರಣ ಕಲುಷಿತ ಆಗಿ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ ಮುಂತಾದ ಮಾಲಿನ್ಯಗಳು ಉಂಟಾಗ್ಲತ್ತಾವು. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಗಿಡ ಮರಗಳನ್ನು ನಾಶ ಮಾಡೋದ್ರಿಂದ. ಜಲ ಮಾಲಿನ್ಯ ಆಗ್ಬೇಕಾಗಿತ್ತು ಅಥವಾ ಇವತ್ತು ಪ್ರವಾಹಗಳು ಬರಬೇಕಾಗಿತ್ತು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈ ಸಸ್ಯಗಳನ್ನು ಕಡಿದು ಕಾಡಿನ ನಾಶ ಮಾಡೋದ್ರಿಂದ ಅನೇಕ ಏನಾಗ್ತಾಯಿದಪ್ಪ ಅಂದ್ರೆ ನಿಮ್ಮ ಅಂತರ್ಜಲ ಮಟ್ಟ ಕಡಿಮೆ ಆಗ್ತಾ ಇದೆ ಭೂಮಿ ಒಳಗೆ. ಅದರ ಜೊತೆಗೆ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಭೂಮಿಗೆ ಕಳ್ಕೊಳ್ತಾ ಇರೋದ್ರಿಂದ ಜೋರಾದ ಮಳೆಯಿಂದ ರಭಸವಾಗಿ ನೀರು ಹರಿದ ಮಣ್ಣಿನ ಕೊಚ್ಚು ಉಂಟಾಗ್ತೈತಿ, ಮಣ್ಣಿನ ಸವೆತ ಉಂಟಾಗ್ತೈತಿ, ಧನ ಹಾನಿ ಕೂಡ, ಬೆಳೆ ಹಾನಿ ಕೂಡ ಆಗ್ತಾ ಇದೆ. ಅದಕ್ಕಾಗಿ ನಾವು ಪರಿಸರವನ್ನು ಉಳಿಸ್ಬೇಕಾಗಿತ್ತಂದ್ರೆ, ಈ ನಾಡನ್ನು, ಜಗತ್ತನ್ನು ಉಳಿಸ್ಬೇಕಾಗಿತ್ತಂದ್ರೆ ಗಿಡ ಮರಗಳನ್ನು ಹೆಚ್ಚೆಚ್ಚಾಗಿ ಬೆಳೆಸಬೇಕು. ಅದರ ಜೊತೆಗೆ ವಾತಾವರಣದೊಳಗೆ ಏನಾಗ್ಲಾಯ್ತಂದ್ರೆ, ಇವತ್ತಿನ ವಾಹನಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ, ಕಾರ್ಖಾನೆಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ಆ ವಾಯು ಮಾಲಿನ್ಯ ಉಂಟಾಗೋದ್ರಾಗ ಅದನ್ನೆಲ್ಲ ತಡೆಗಟ್ಟಬೇಕಾದ್ರೆ ಸಾಕಷ್ಟು ಗಿಡ ಮರಗಳು ಅವಶ್ಯಕತೆ ಇದೆ. ಅದಕ್ಕಾಗಿ ಈ ಇತ್ತೀಚಿನ ದಿನಗಳಲ್ಲಿ ನಗರೀಕರಣದಿಂದಾಗಿ ನಗರಗಳು ಬೆಳೀತಾ ಇರೋದ್ರಿಂದ ಗಿಡ ಮರಗಳನ್ನು ಕಡಿದ ನಗರಗಳನ್ನು ಬೆಳೆಸೋದ್ರಿಂದ ಏನಾಗ್ತದೆ ಅಂತ ಅಂದ್ರೆ ಸಾಕಷ್ಟು ಕಾಡಿನ ನಾಶ ನಾವು ಮಾಡ್ಕೊಂಡ ನಮ್ಮನ್ನು ನಾವು ಹಾಳಾಗ್ತಾ ಇದ್ದೇವೆ. ನಮ್ಮ ದೇಶವನ್ನು, ನಮ್ಮ ಈ ಪೃಥ್ವಿಯನ್ನು ನಾಶ ಮಾಡಿಸ್ತಾ ಇದ್ದೇವೆ. ಅದಕ್ಕಾಗಿ ವಾತಾವರಣದಾಗ ನೋಡಿರ್ಬೇಕಾರೆ ಇವತ್ತು 44, 45 ಡಿಗ್ರಿ, 50 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ನಮ್ಮ ನಾಡಿನೊಳಗೆ ಆಗೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ನಾವು ಇವತ್ತು ಫ್ರಿಜ್ಗಳಿಗೆ, ಏರ್ ಕೂಲರ್ಗಳಿಗೆ ಮೊರೆ ಹೋಗ್ತಾ ಇದ್ದೇವೆ. ಅದೇ ನೀವು ಕಾಡಿನ ಪ್ರದೇಶದೊಳಗೆ ಊಟಿ ಆಗಲಿ, ಇಲ್ಲಿ ಬಂಡೀಪುರ ಫಾರೆಸ್ಟ್ ಆ ಏರಿಯಾದಾಗ ಹೋದ್ರೆ, ಬ್ಯಾಸ್ಗಿದ ಕಾಲದಾಗ ಹೋದ್ರೂ ಕೂಡ ಅಲ್ಲಿ ಹೀಟ್ ವಾತಾವರಣ ಹೆಂಗಿರ್ತೈತಪ್ಪ ಅಂದ್ರೆ 30 ಡಿಗ್ರಿ, 22 ಡಿಗ್ರಿ, 28 ಡಿಗ್ರಿ ಉಷ್ಣತೆ ಇರ್ತೈತಿ. ಆದ್ರೆ ಇವತ್ತು ಕಾಡು ಇಲ್ಲದಂಥ ನಮ್ಮ ಈ ನಾಡಿನೊಳಗೆ, ಈ ಉತ್ತರ ಕರ್ನಾಟಕದೊಳಗೆ ಏನಾಗ್ಲಾಯ್ತೈತಪ್ಪ ಅಂದ್ರೆ ಕಾಡಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ 44, 50, ಈ ಕಡೆ ಬೀದರ್ ಕಡೆ, ಗುಲ್ಬರ್ಗ ಆ ಕಡೆ ಹೋದ್ರೆ 44, 50 ಡಿಗ್ರಿ ಉಷ್ಣತೆ ಇರೋದ್ರಿಂದ ಇದರಿಂದ ಅನೇಕ ಪರಿಣಾಮಗಳಾಗ್ತಾ ಇದ್ದೇವೆ. ಆಮ್ಲ ಮಳೆ ಅಂತಹ ನೋಡ್ರಿ, ಪರಿಸರ ನಾಶ ಮಾಡೋದ್ರಿಂದ ಓಜೋನ್ ಪದರ ಹರಿದ ಆಮ್ಲ ಮಳೆ ಆಗ್ತಾ ಇದೆ. ಇದರಿಂದ ನಮ್ಮನ್ನ ಚರ್ಮ ರೋಗ ಮುಂತಾದ ಕ್ಯಾನ್ಸರು, ಚರ್ಮ ರೋಗ ಮುಂತಾದ ರೋಗಗಳಿಗೆ ನಾವು ಬಲಿಯಾಗ್ತಾ ಇದ್ದೇವೆ. ಅದಕ್ಕಾಗಿ ಆತ್ಮೀಯರ ನಾವು ಎಲ್ಲರಿಗೂ ಏನು ಮಾಡ್ಬೇಕಪ್ಪ ಅಂದ್ರೆ ಪರಿಸರದ ಬಗ್ಗೆ ಜ್ಞಾನ ಇರಬೇಕಾಗಿತ್ತಂದ್ರೆ ಈ ಒಂದು ಗಿಡ ನಮ್ಮ ಪ್ರತಿಯೊಬ್ಬರು ಒಂದೊಂದು ಗಿಡ ಹತ್ತೋದ್ರಿಂದ ಹಣ್ಣು ಹಂಪಲು ತಿನ್ಬೋದು, ಒಳ್ಳೆಯ ಗಾಳಿಯನ್ನು ಸೇವಿಸ್ಬೋದು, ಒಳ್ಳೆಯ ನೆರಳಿನಿಂದ ಇರ್ಬೋದು, ನಾವು ವಾತಾವರಣ ತಂಪು ಮಾಡ್ಬೋದು, ಮಳೆಯನ್ನು ತರಿಸ್ಬೋದು, ಅನೇಕ ಲಾಭಗಳದಾವ ಗಿಡ ಮರಗಳನ್ನು ಹಚ್ಚೋದ್ರಿಂದ. ಆದರೆ ನಾವು ಏನು ಮಾಡ್ಲತ್ತಿದ್ದೀಪ್ಪ ಅಂದ್ರೆ ಈ ಬೆಳೆಗಳಿಗೆ ನೆರಳು ಬೀಳ್ತೈತಿ, ಅಲ್ಲಿ ಬೆಳೆ ಬರೋದಿಲ್ಲ ಅಂತೇಳಿ ದುರುದ್ದೇಶದಿಂದ ಆ ಗಿಡ ಮರಗಳನ್ನು ಕಡ್ದ ನಾಶ ಮಾಡ್ಕೋತಾ ಇದ್ದೇವೆ. ನಮಗೆ ನೋಡಿರ್ಬೇಕಾರೆ ಮನೆ ಸುತ್ತಮುತ್ತಲೂ ಕೂಡ ಗಿಡ ಮರಗಳ ಸಂಖ್ಯೆ ಕಡಿಮೆ ಆಗೈತಿ. ಯಾರೋ ಹೇಳ್ತಾರೆ
ಮನೆ ಮುಂದೆ ಗಿಡ ಇರಬಾರ್ದು, ಹಿಂದೆ ಇರಬಾರ್ದು, ಎತ್ತರ ಇರಬಾರ್ದು, ಅವು ಯಾವುದೇ ತರದ ಮೂಢನಂಬಿಕೆಗೆ ನಾವು ಬಲಿ ಆಗಬಾರ್ದು. ಎಲ್ಲವೂ ಕೂಡ ಸುಳ್ಳು. ಯಾವ ಮನಿ ಸುತ್ತಮುತ್ತ ಗಿಡ ಮರಗಳು ಇರ್ತಾವ ಆ ಮನಿ ಸಂಪತ್ತಿನಿಂದ ಕೂಡಿರ್ತೈತಿ, ಸಂಪತ್ ಭರಿತವಾಗಿರ್ತೈತಿ. ಅದನ್ನ ನಾವು ತಿಳ್ಕೊಬೇಕು. ಅದಕ್ಕಾಗಿ ನಮ್ಮಲ್ಲಿ ಮೂಢನಂಬಿಕೆಗಳಿಗೆ ಬಲಿಯಾಗಿ ಆ ಗಿಡ ಕಡಿದ್ನಿ, ಈ ಗಿಡ ಕಡಿದ್ನಿ, ಮನಿ ಮುಂದೆ ಗಿಡ ಇರೋದ್ರಿಂದ ನಮ್ಗೆ ಹಿಂಗಾಗ್ಲತ್ತೈತೆ ಅಂತೇಳಿ ನಮ್ಮ ಗಿಡ ಕಡಿಯೋದ್ರಿಂದ ಯಾವುದೇ ತರ ಪರಿಹಾರ ಇಲ್ಲ. ಅದರಿಂದ ನಾವು ಈ ಭೂಮಿಯನ್ನ ವಿನಾಶಕ್ಕೆ ತಳ್ತೀವಿ ಹೊರತು ಅದರಿಂದ ಯಾವುದೇ ತರದ ಲಾಭ ಇಲ್ಲ. ಅದಕ್ಕಾಗಿ ಸುತ್ತಮುತ್ತಲಿನ ಗಿಡಗಳು ನಮ್ ಹೆಂಗಿರ್ಬೇಕಪ್ಪ ಅಂದ್ರ ಉದ್ಯಾನವನದ ಗತ್ಲೆ ಇರ್ಬೇಕು ನಮ್ಮ ಪ್ರತಿಯೊಬ್ಬರ ಮನಿಗಳು. ರೆಸಾರ್ಟ್ ಹೆಂಗಿರ್ತಾರಲ್ಲ, ರೆಸಾರ್ಟ್ಗೆ ಹೋಗಿ ನೀವು 1000 2000 ಕೊಟ್ಟು ಒಂದೊಂದ್ ದಿನ ಇದ್ದು ಬರ್ತಿರಲ್ಲ. ನಮ್ಮ ಜನ ರಾಷ್ಟ್ರೀಯ ನಾಯಕರು ಏನ್ ಮಾಡ್ತಾರಪ್ಪ ಅಂದ್ರ 10,000 20,000 ಲಕ್ಷ 2 ಲಕ್ಷ ಅಲ್ಲಿ ಫೀ ಕಟ್ಟಿ ರೆಸಾರ್ಟ್ದಾಗ ಇದ್ದು ಮಜಾ ಮಾಡಿ ಬರ್ತಾರೋ. ಬಟ್ ತಮ್ಮ ಮನಿಯನ್ನ ರೆಸಾರ್ಟ್ ಮಾಡ್ಕೋತಾ ಇಲ್ಲ. ಜನರಲ್ಲಿ ಸರ್ಕಾರ ಏನ್ ಮಾಡ್ಬೇಕಪ್ಪ ಆಗಿತ್ತಂದ್ರ ಈ ಗಿಡ ಮರಗಳನ್ನ ಯಾರು ಕಡಿತಾರೋ, ಯಾರು ಸಾಗಾಟನೆ ಮಾಡ್ತಿರ್ತಾರೋ ಅವ್ರಿಗೆ ಕೋಟಿಗಟ್ಟಲೆ ದಂಡ ಹಾಕಿದ್ರ, ಅವ್ರಿಗೆ ಜೈಲು ಶಿಕ್ಷೆ ಮಾಡಿದ್ರ ಯಾವುದೇ ತರದ ಗಿಡ ಮರಗಳನ್ನ ಕಡಿಯೋದು ಸ್ವಲ್ಪ ಆಘಾತ ಮಾಡೋ ಕೆಲಸ ನಿಲ್ತೈತಿ. ಅದಕ್ಕಾಗಿ ಸರ್ಕಾರದವ್ರು ಏನ್ ಮಾಡ್ಬೇಕಪ್ಪ ಅಂದ್ರ ಈ ಗಿಡ ಮರಗಳನ್ನು ಕಡ್ದವ್ರಿಗೆ ಅದಾವ ಕಾಯ್ದೆಗಳದಾವ, ಅದರ ಜಾರಿಗೆ ಬರ್ಬೇಕವು. ಅದಕ್ಕಾಗಿ ನಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ಬೇಕಂದ್ರ ಮನೆಗೊಂದು ಬರ, ಊರಿಗೊಂದು ವನ, ನಾಡಿನ ಸಂಪತ್ತನ್ನ ಬೆಳೆಸೋದ್ರಿಂದ ನಾವೆಲ್ಲರೂ ಕೂಡ ಒಳ್ಳೆಯ ಈ ವಾತಾವರಣ ನಿರ್ಮಾಣ ಮಾಡಿ ಶುದ್ಧ ಗಾಳಿಯನ್ನ, ಒಳ್ಳೆಯ ಮಳೆಯನ್ನ ತರುವಂತೆ ಮಾಡಿ ನಮ್ಮ ಜಗತ್ತನ್ನ, ನಮ್ಮ ದೇಶವನ್ನ, ನಮ್ಮ ಪೃಥ್ವಿಯನ್ನ ಒಂದು ಸುಂದರ ನಾಡನ್ನಾಗಿ ಮಾಡ್ಬೋದು. ಅದಕ್ಕಾಗಿ ನಮ್ಮೆಲ್ಲರಲ್ಲಿ ಜಾಗೃತಿ ಮೂಡಬೇಕು. ಅದಕ್ಕಾಗಿನೂ ಕೂಡ ನಮ್ಮ ಶಾಲೆ ಒಳಗೆ ನಾವು ಸಾಕಷ್ಟು ಮರಗಿಡಗಳನ್ನು ಹಚ್ಚಿ ಪರಿಸರ ಜ್ಞಾನವನ್ನು ಮೂಡಿಸ್ತಾ ಇದ್ದೇವೆ. ಮಕ್ಕಳಿಗೂ ಕೂಡ ನಾವು ಹೋದ ಸಲ 100 ಸಸಿಗಳನ್ನು ಕೊಟ್ಟಿವು. ಪ್ರತಿಯೊಬ್ಬರ ಮನೆಗೆ ನಿಮ್ಮ ಮನೆಯೊಳಗೆ ಹಚ್ಕೊಳ್ಳಂತೇಳಿ 100 ಈ ಅರಣ್ಯ ಇಲಾಖೆಯಿಂದ ನಮಗೆ 100 ಸಸಿಗಳನ್ನ ಪೂರೈಕೆ ಮಾಡಿದ್ರು. ಆ ಸಸಿಗಳನ್ನು ಕೂಡ ಪ್ರತಿಯೊಬ್ಬರಿಗೆ ಮಕ್ಕಳಿಗೆ ಕೊಟ್ಟ ಅವರೆಲ್ಲರೂ ಕೂಡ ನಮ್ಮ ಮಕ್ಕಳು ಕೂಡ ತಮ್ಮ ಮನೆಯೊಳಗೆ ಹಚ್ಚಿ ಬೆಳೆಸ್ತಾ ಇದ್ದಾರೆ. ಇದೊಂದು ಸಂತೋಷದ ಸಂಗತಿ. ಅದಕ್ಕಾಗಿ ನಾವು ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಆಚರಿಸುತ್ತಿರುವುದರಿಂದ ನನಗೆ ಬಹಳ ಸಂತೋಷ ಆಕತಿ. ಅದಕ್ಕಾಗಿ ತಾವುಗಳು ಎಲ್ಲರೂ ಕೂಡ ನಿಮಗೆ ಪರಿಸರ ಜ್ಞಾನ ಇರಲಿ, ನೀವೆಲ್ಲರೂ ಕೂಡ ಒಳ್ಳೆಯ ಪ್ರಜ್ಞಾವಂತ ನಾಗರಿಕರಾಗಿ ಬೆಳಿಬೇಕಾಗಿತ್ತಂದ್ರೆ ನೀವು ಪ್ರತಿಯೊಬ್ಬರು ಕೂಡ ಇನ್ನೂ ಕೂಡ ಒಂದು ಹಣ್ಣಿನ ಗಿಡಗಳನ್ನು ಬೆಳೆಸ್ರಿ, ಹಣ್ಣು ಇವು ಎಲ್ಲ ಔಷಧಿ ಸಸ್ಯಗಳನ್ನು ಬೆಳೆಸ್ರಿ, ಗಿಡಮೂಲಿಕೆಗಳನ್ನು ಬೆಳೆಸೋದ್ರಿಂದ ಎಲ್ಲ ನಮೂನಿ ನಿಮಗೆ ಲಾಭ ಆಕತಿ. ಅದಕ್ಕಾಗಿ ನೀವೆಲ್ಲರೂ ಕೂಡ ಇದಕ್ಕೆ ನೀವು ಸಹಕರಿಸಿ ಅಂತೇಳಿ ಹೇಳ್ಕೊತಾ ಮತ್ತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪರಿಸರವನ್ನ ಯಾವ ರೀತಿ ಉಳಿಸ್ಬೇಕು, ಬೆಳೆಸಬೇಕು, ಮನೆಗೊಂದು ಮರ, ಊರಿಗೊಂದು ವನ, ಆ ರೀತಿ ಆ ನಿಟ್ಟಿನಲ್ಲಿ ಎಲ್ಲರಲ್ಲಿ ಕಲ್ಪನೆ ಬರಬೇಕು ಅಂತಕ್ಕಂತಹ ದೃಷ್ಟಿಯನ್ನು ಇಟ್ಕೊಂಡು ಸವಿಸ್ತಾರವಾಗಿ ಮಾತನಾಡತಕ್ಕಂಥ ನಮ್ಮ ಶಾಲೆಯ ಪ್ರಧಾನಗಳಿಗೆ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ನಮ್ಮೂರಿನವರಾಗಿರ್ತಕ್ಕಂಥ ಪತ್ರಕರ್ತರು ಆಗಿರ್ತಕ್ಕಂಥ ಶ್ರೀ ಅಶೋಕ್ ಸರ್ ಅವರು ಅಚಾನಕ್ಕಾಗಿ ನಮ್ಮ ಶಾಲೆಗೆ ಬಂದಿದ್ದಾರೆ. ನಮ್ಮ ಶಾಲೆಯನ್ನು ಕಂಡು ಅತ್ಯಂತ ಪುಳಕಿತರಾಗಿ, ಆನಂದಭರಿತರಾಗಿ, ನಮ್ಮಲ್ಲಿರ್ತಕ್ಕಂಥ ಗಿಡಮರಗಳನ್ನು ನೋಡಿ ಸಂತೋಷಭರಿತರಾಗಿ, ಸರ್ ನಿಮ್ಮಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ ಅಂತಕ್ಕಂಥ ವಿಷಯವನ್ನ ಮನದಟ್ಟಿ ಮಾಡಿಕೊಂಡಾಗ ನಮ್ಮ ಶಾಲೆಯ ಪ್ರಧಾನಗುರುಗಳು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿ ಅದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದಕ್ಕಾಗಿ ಈ ಕಾರ್ಯಕ್ರಮದ ಕುರಿತು, ಈ ವಿಶ್ವ ಪರಿಸರ ದಿನ ಈ ಕಾರ್ಯಕ್ರಮದ ಕುರಿತು ನಮ್ಮ ಶಾಲೆಗೆ ಆಗಮಿಸಿರ್ತಕ್ಕಂತಹ ಅತಿಥಿಗಳು ಅಶೋಕ್ ಸರ್ ಅವರು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ಬೇಕಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಮೊಟ್ಟ ಮೊದಲು ಹೊಸದಾಗಿ ಸರ್ ಬಂದಾರಲ್ಲ, ಅವ್ರ ಪರಿಚಯ ಹೀಗಾಯ್ತು. ಅವ್ರಿಗೆ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ, ನಮ್ಮವರೇ ಆದ ನಮ್ಮ ಸಂಗುಕೋತವರು ಮತ್ತು ನಮ್ಮ ಪೂಜಾರಿ ಸರ್ ಅವರು ನಮ್ಗೆ ಅದೇ ಆತ್ಮೀಯರಿರೋದ್ರಿಂದ ಈ ಶಾಲೆಯಲ್ಲಿ ನನಗೆ ಬರ್ಲಾಕ ಒಂದು ಅವಕಾಶ ಆಯ್ತು ಅಂತೇಳಿ ನನಗೆ ಭಾಳ ಸಂತೋಷ ಅನಿಸ್ತದೆ. ಅದಕ್ಕೆ ಈಗ ವಿಶೇಷವಾಗಿ ಏನು ಹೇಳೋದಂದ್ರೆ, ಪರಿಸರ ದಿನಾಚರಣೆ ಪ್ರತಿ ವರ್ಷ ಜೂನ್ ತಿಂಗಳ 5ನೇ ತಾರೀಕು, ಪ್ರತಿ ವರ್ಷ ಜೂನ್ ತಿಂಗಳ 5ನೇ ತಾರೀಕು ಇರ್ತದೆ. ಇವತ್ತು ಏನಪ್ಪ ದಿವಸ ಅಂದ್ರೆ 5 ಜೂನ್ 2025ನೇ ಇಸ್ವಿಯಿಂದ ನಾವಿಲ್ಲಿ ಪರಿಸರ ದಿನಾಚರಣೆಯನ್ನು ಬುರ್ಲಟ್ಟಿಯ ಒಂದು ಗ್ರಾಮದ ಒಂದು ಊರಿನ ಶಾಲೆಯಲ್ಲಿ ನಾವು ಈ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಪರಿಸರ ಅಂದರೆ ನಮಗೆ ಕಣ್ಣಿಗೆ ಕಾಣುವ ಸ್ವರ್ಗವೇ, ಅಂದರೆ ದಟ್ ಈಸ್ ದ ಹೆವನ್ ಅಂತಾರೆ. ದಟ್ ಈಸ್ ದ ಹೆವನ್. ಈ ಒಂದು ಸ್ವರ್ಗದಲ್ಲಿ ನಾವು ಇರಬೇಕಾದ್ರೆ ನಾವು ಪರಿಸರವನ್ನು ಸ್ವಚ್ಛವಾಗಿ ಕಾಪಾಡ್ಕೊಂಡು ಹೋಗಿರ್ಬೇಕು. ಗಿಡ ಮರಗಳನ್ನ ಬೆಳೆಸಬೇಕು. ಸಿಗರೇಟು ಬಿಡಿ ಎಲ್ಲ ಸೇದಬಾರ್ದು. ಅವು ಯಾರೂ ಸೇದೋದಿಲ್ಲ ಚಳಿ ಇವತ್ತು ನೀವು ಪ್ರತಿಜ್ಞೆ ಮಾಡಬೇಕು. ಚಿಕ್ಕ ಮಕ್ಕಳು ಹುಟ್ಟಿನಿಂದಲೂ ನಾನು ಬಿಡಿ ಸಿಗರೇಟ್ ಸೇದಿಲ್ಲ.
ಇದು ಪ್ರಾಮಾಣಿಕವಾಗಿ ಹೇಳ್ತೀನಿ ನಿಮ್ಮ ಶಾಲಾ ಗುರುಗಳ ಮುಂದೆ. ನೀವು ಕೂಡ ಬಿಡಿ ಸಿಗರೇಟ್ ಯಾರು ಹುಡುಗರು ಸೇದಬಾರ್ದು ಮುಂದಿನ ಒಂದು ನಿಮ್ಮ ಭವಿಷ್ಯದಲ್ಲಿ. ಮತ್ತೆ ಪಟಾಕಿಯನ್ನ ನನಗೆ ತಿಳಿಲಾಕ ಹಚ್ಚಿದ ಪಟಾಕಿ ಹಾರಿಸೋದು ಬಿಟ್ನಿ. ಪಟಾಕಿ ಏನ್ ಮಾಡ್ತೈತಿ, ಪರಿಸರ ಮಾಲಿನ್ಯ ಮಾಡ್ತೈತಿ, ಹೊಗೆ ಎಬ್ಸ್ತೈತಿ, ಧೂಳು ಎಬ್ಸ್ತೈತಿ, ಮುಂದೆ ಅದೆಲ್ಲ ಏನ್ ಬೀಳ್ತಾವ, ಕಾಗದ ಚೂರುಗಳೆಲ್ಲ ಬೀಳ್ತಾವು, ವಾಸನೆ ಎಬ್ಸ್ತೈತಿ, ಕೆಟ್ಟ ದುರ್ವಾಸನೆ. ಅದಕ್ಕೆ ಪಟಾಕಿ ಎಂದೂ ಹಚ್ಚಬಾರ್ದು ನೀವು ಗಣಪತಿ ಉತ್ಸವದಾಗ. ಚಿಕ್ಕ ಮಕ್ಕಳದ್ರೆ ಈಗ ನೆಂಪಿಟ್ಕೋರಿ ಈ ಮಾತು. ಈಗ ನೆಂಪಿಟ್ಕೊಂಡು ನಾ ಪಟಾಕಿ ಹಚ್ಚಬಾರ್ದು 5 ಸಲ ಮನಸ್ಸಿನಾಗ ಅನ್ಕೋರಿ. ನೀವು ಯಾವ ಕಾಲಕ್ಕೂ ಪಟಾಕಿ ಕೈ ಆಗಿಡಂಗಿಲ್ಲ. ಅದು ಪರಿಸರಕ್ಕೆ ಮಾರಕವಾಗೈತಿ. ಪರಿಸರನ ವಿರೋಧ ಮಾಡ್ತೈತಿ, ಪರಿಸರಕ್ಕೆ ರೋಗ ತರಿಸ್ತೈತಿ. ಪರಿಸರ ಒಂದು ದೊಡ್ಡ ಜೀವ ಅದ, ಅದು ನಮ್ಮ ತಾಯಿ ಇದ್ದಂಗೆ. ಅದಕ್ಕೆ ರೋಗ ಬರ್ತದ್ರೆ ನಮಗೆ ರೋಗ ಬರ್ತೈತಿ. ಈ ಕೊರೋನಾ ಬಂದಿತ್ತು, ನಿಮ್ಗೆ ಗೊತ್ತಿರ್ಬೋದು. ಚಿಕ್ಕವರದೇನೋ ಕೆಲವೊಂದು ಮಂದಿ ಗೊತ್ತಿರ್ಬೇಕು. ಕೊರೋನಾ 2-3 ವರ್ಷದಿಂದ ಇತ್ತು. ಆ ಕೊರೋನಾ ಯಾಕೆ ಬರ್ತದೆ, ನಮ್ಮಲ್ಲಿ ಇಮ್ಯುನಿಟಿ, ಈ ಒಂದು ನಿಸರ್ಗದೊಳಗೆ ಇಮ್ಯುನಿಟಿ ಪವರ್ ಕಡಿಮೆ ಆಗಿರೋದ್ರಿಂದ ಕೊರೋನಾ ಮತ್ತು ಇವೆಲ್ಲ ಡೆಂಗ್ಯೂ ಇಂಥವೆಲ್ಲ ರೋಗಗಳು ಬರ್ಲಕತ್ತಾವ ನಮಗೆ. ಅದಕ್ಕೆ ಪರಿಸರವನ್ನು ಶುದ್ಧವಾಗಿ ಇಟ್ಕೋಬೇಕಾದ್ರೆ ನಾವು ಎಲ್ಲಿ ಬಿಡಿ ಸಿಗರೇಟ್ ಸೇದಬಾರ್ದು, ಎಲ್ಲೆಲ್ಲಿ ತಿಂದು ಉಗುಳಬಾರ್ದು. ಕಸ ಇದ್ರೆ ಒಂದು ಇಲ್ಲಿ ಶಾಲೆ ಒಳಗೆ ಯಾರೋ ತಿಳಿಲಾರ್ದು ಒಬ್ರು ಕಸ ಒಂದು ಕಾಗದ ಒಗೆದ್ರಂದ್ರೆ ಅದನ್ನ ಎಲ್ಲಿ ಓದಿ ಹೊರಗೆ ಚೆಲ್ಲಬೇಕು, ಅದು ಚೆಲ್ಲಿ ಬರೋದು ನಿಮಗೆ ಕೆಲಸ. ಅಷ್ಟು ಮಾಡ್ರಿ. ಇದು ಯಾರೋ ಒಗದಾರು, ನಾವು ಒಗದಾರು, ಬೇರೆದಾರು ಒಗದಾರು, ಬಾಳೆಹಣ್ಣು ಸೊಟ್ಟಿ ಬೇರೆದಾರು ಒಗದಾರು, ಅದನ್ನ ನಾ ಹಿಡಿದು ಹೋಗಿದ್ದನ್ನ ಅನ್ನುವಂಥ ಭಾವನೆ ಬೇಡ. ನೀವು ಒಂದು ದೇವರಿಗೆ ಒಂದು ಪೂಜೆ ಕಡಿಮೆ ಮಾಡಿರ್ತಾರೆ, ಪರಿಸರದ ಬಗ್ಗೆ ಇದನ್ನು ಸ್ವಚ್ಛ ಇಡುವಂಥ ಕೆಲಸ ನಿಮ್ಮಿಂದ ಆಗ್ಬೇಕಂತೇಳಿ ನಾ ಇವತ್ತು ಬಯಸ್ತನು. ಸಾಕಷ್ಟು ನಮ್ಮ ಶಾಲಾ ಪ್ರಧಾನ ಗುರುಗಳು ಪರಿಸರದ ಬಗ್ಗೆ, ಮರದ ಗಿಡಗಳ ಬಗ್ಗೆ ಹೇಳ್ರು. ಹಣ್ಣು ಹಂಪಲ ಬೆಳಿಬೇಕಂತ ಹೇಳ್ರವ್ರ. ಮಣ್ಣಿನ ಹಣ್ಣು ಹಂಪಲ ಬೆಳಿಬೇಕು ಅನ್ನೋಂತಾಗ ಈ ಒಂದು ವಿಶೇಷ ನೆನಪಾತ್ ನನಗೆ. ಈಗ ನಿನ್ನೆ ನಾವೊಂದು 4-5 ದಿವಸ ಇದ್ದು ನಾವು ಈ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕುಳಲಿ ಅನ್ನುವಂಥ ಒಂದು ಗ್ರಾಮಕ್ಕೆ ಹೋಗಿದ್ದೀವಿ. ಅಲ್ಲಿ ಹಣ್ಣು ಗಿಡ ಬೆಳೆದ ಚಪ್ಪರ್ ಚಂಡ್ ಐತಿವಿ ನಾವು. ಕೆಲವೊಂದು ಹಳ್ಳಿ ಒಳಗೆ ನಾವು ಚಪ್ಪರ್ ಚಂಡ್ ಐತಿವು. ಮುಂದೆ ಸೇಬು ಹಣ್ಣು ಐತಿವು. ಅದಕ್ಕೆ ಇನ್ನೊಂದು ಹೆಸರು ಇಂಗ್ಲೀಷ್ನೊಳಗೆ ಆ್ಯಪಲ್ ಅಂತ ಹೇಳಿ ಕರಿತೀವಿ. ಫಾರ್ ಆ್ಯಪಲ್ ಅಂತ ಹೇಳಿ ಐತಿರಲಿಲ್ಲ ನೀವು. ಆ್ಯಪಲ್ ಹಣ್ಣು ನೋಡಿರಿ ನೀವು ಎಲ್ಲರೂ, ಕೆಂಪು. ಅದು ಕುಳಲಿ ಒಳಗಿಲ್ಲೇ ಒಂದು 50-60 ಕಿಲೋಮೀಟರ್ ಒಳಗಡೆನೆ ಅದ. ಅಲ್ಲಿ ಬೆಳೆದಾರ ಅವರು 1 ಎಕರೆ, ಅರ್ಧ ಎಕರೆ, 2 ಎಕರೆ ಬೆಳೆದಲ್ಲ. ಅವ್ರು 7 ಎಕರೆ ಆ್ಯಪಲ್ ಬೆಳೆದಾರ. ಈಗ 2-3 ತಿಂಗಳ ಹಿಂದೆ ಒಂದೇ ಸರ್ ಕೆಂಪು ಇತ್ತು ಗಿಡ ಎಲ್ಲ. ಗಿಡ ಎಲ್ಲಿ ನೋಡ್ತೀರಿ ಕೆಂಪು ಕಾಣ್ತಿತ್ತು. ನಮ್ಮ ಪಡ ಎಲ್ಲ ತೋಟ ಎಲ್ಲ ರೀ 7 ಎಕರೆ. ನೀವು 2 ತಿಂಗಳ ಹಿಂದೆ ಯಾಕೆ ಬರಲಿಲ್ಲ ರೀ ಅಂತ ಕೇಳಿದ್ರು. ನಮಗೂ ಈಗ ಗೊತ್ತಾಗಿತ್ತು, ಬಂದಿಲ್ಲ ಸರ್, ಮುಂದಿನ ಸಲ ಡೆಫಿನೆಟ್ ಬರ್ತೀವಿ ಅಂತ ಹೇಳಿದೆವು. ಅಂಥ ಒಂದು ರೈತರಿಗೆ ಅವ್ರನ್ನ ಕಂಡು ನಮಗೆ ಭಾಳ ಖುಷಿ ಆಯ್ತು. ಅವ್ರ ತೋಟಕ್ಕೆ ಮುಂದಿನ ಸಲ ಹೋಗಿ ಅವರಲ್ಲಿ ತೋಟದಾಗ ಹಣ್ಣು ತಿಂದು ಅವ್ರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ, ಹಣ್ಣು ಅವ್ರಿಗೆ ಮಾಲಾರ್ಪಣೆ ಮಾಡಿ, ಅವ್ರಿಗೆ ಪೂರ್ತಿ ಸಾಷ್ಟಾಂಗ ನಮಸ್ಕಾರ ಹಾಕಿ ನಮ್ಮ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ ಮಾಡೋ ಕೆಲಸ ಮಾಡ್ತೈತಿ. ಅವ್ರು ಹೇಳಿ ಬಂದಿದ್ವಿ, ನಾವು ಮುಂದಿನ ಸಲ ಬರ್ತೀವಿ. ಅಂಥ ಹಣ್ಣು ಗಿಡಗಳು ಬೆಳೆಸೋದು, ಮುಂದೆ ಎಲ್ಲ ದುಶ್ಚಟಗಳನ್ನು ಬೆಳಬೇಕು. ನೀವು ಬೆಳೆ ಹೊಗೆ ಏನು ಮಾಡ್ತೈತಿ, ನಾವು ಬೆಳೆ ಸೇದು ಹೊಗೆ ಬಿಡ್ತೀವಲ್ಲ, ಅದು ಎಲ್ಲ ಪರಿಸರಕ್ಕೆ ಮಾಲಿನ್ಯ ಆಕೈತಿ. ಎಲ್ಲೋ ಒಂದು ಜಾಗದಾಗ ಗೊಳೆ ಆಕೈತಿ. ನಮ್ಮ ಮನ್ಯಾಗ ಈಗ ಮನೆ ಅಡುಗೆ ಮಾಡೋದ್ರಿಂದ ಮನೆ ಹೆಂಗೆ ಕರ್ಗಾಗಿರ್ತೈತಿ, ಹಂಗೆ ಎಲ್ಲೋ ಪರಿಸರ ದೊಡ್ಡ ಶರೀರ ಭಾಳ ಲೇಟಾಗಿ ಆಗ್ತೈತಿ. ಅದು ಹಂಗೆ ಯಾರೂ ಬಿಡಿ ಸೇದಬಾರ್ದು, ಪಟಾಕಿಗಳನ್ನು ಬಿಡಬಾರ್ದು ಅಂತೇಳಿ ಈ ಸಂದರ್ಭದೊಳಗೆ ನಿಮ್ಮಿಂದ ನಾನು ವಾಗ್ದಾನ ತಗೋತಾನೆ. ನೀವೆಲ್ಲರೂ ಒಪ್ಪಿಗೈತೆ, ಯಾರು ಪಟಾಕಿ ಆರಿಸೋದಿಲ್ಲ ಗಣಪತಿ ಉತ್ಸವದಾಗ. ಮುಂದೆ ಬಿಡಿ ಸಿಗರೇಟ್ ಸೇದಂಗಿಲ್ಲ, ಮತ್ತು ತಿಂದು ಎಲ್ಲೆಲ್ಲಿ ಉಗುಳಂಗಿಲ್ಲ. ಕಾಗದ ಬಿದ್ದಿದ್ರೆ ಹೊರಗೆ ಚೆಲ್ಲಬೇಕು. ಸ್ವಚ್ಛವಾಗಿ ಇಟ್ಕೋತಾನೆ ನಮ್ಮ ಶಾಲೆ, ನಮ್ಮ ಮಗಲಾಗೆಲ್ಲ ಸ್ವಚ್ಛವಾಗಿ ಇಟ್ಕೊತ ನಾನು ಭರವಸೆ ಐತಲ್ಲ. ಅದಕ್ಕೆ ಹಂಗೆ ಹ್ಞೂ ಅಂದ್ರೆ ನಿಮ್ದೆಲ್ಲ ನೇರವಾಗಿ ಬಂದು ಫೋಟೋ ತಗೋತೀನಿ. ಎಲ್ಲರಿಗೂ ಫೋಟೋ ತಗೋತೀನಿ. ಎಲ್ಲರೂ ಬರಂಗ ಕೈ ಮಾಡ್ರಿ ಎಲ್ಲರೂ. ಹಾಂ, ಅದಕ್ಕೆ ಕೈ ಮಾಡೋರು. ಈಗ ನಾವು ನೇರವಾಗಿ ಫೋಟೋ ತಗೋ. ಕೈ ಮಾಡಿ ಎಲ್ಲರೂ ಬ್ಯಾಗ್ ಮಾಡ್ಕೈ ಯೂಟ್ಯೂಬ್ ಕಡೆ ನೋಡ್ರಿ. ಹಾಂ, ಖುಷಿ ಆಯ್ತು. ಹೋಗಿ ಎಲ್ಲರೂ ನೇರವಾಗಿ ತಗೊಳಕಿದ್ದೀನಿ ಫೋಟೋ. ಎಲ್ಲರೂ ಕಾಣ್ತಿರಲ್ಲ. ಹಾಂ, ಪಟಾಕಿ ಹಾರ್ಸಂಗಿಲ್ಲ ಅಂತೇಳಿ ನೀವೇನು ಮಾಡ್ಯಾರ, ಈಗ ವಾಗ್ದಾನ ಮಾಡ್ಯಾರಿ. ಪಟಾಕಿ ಹಾರ್ಸಂಗಿಲ್ಲ, ಬಿಡಿ ಸಿಗರೇಟ್ ಸೇದೋದಿಲ್ಲ. ನಾವು ದೊಡ್ಡವ್ರು ಆದ ಬಳಕು ಸೇದಂಗಿಲ್ಲ. ಕೈ ಮ್ಯಾಗೈತ್ರಪ್ಪ. ಈಗಂತೂ ಚಿಕ್ಕವ್ರದ್ರಿ ಸೇದೋದೇ ಇಲ್ಲ. ಅದಕ್ಕೆ ಎಲ್ಲರದು ತೊಗೊಂಡತಿ. ಹಾಂ, ಈಗೇನೈತಿ, ನಿಮ್ಮ ನೇರವಾಗಿ ನಿಮ್ಮೆಲ್ಲ ವಿಡಿಯೋ ಮಾಡ್ಕೊಂಡೇನಿ, ಫೋಟೋ ತೊಗೊಂಡೇನಿ, ವಾಗ್ದಾನ ಮಾಡಿರಿ. ಏನೋ ಬಿಡಿ ಸಿಗರೇಟ್ ಸೇದೋಲ್ಲ. ನಮ್ಮ ಸುತ್ತಮುತ್ತಲಿನ ಶಾಲೆ ಸುತ್ತಮುತ್ತ ಎಲ್ಲ ವರಾಂಡ ಈ ಮೈದಾನ ಎಲ್ಲ ನಾವು ಸ್ವಚ್ಛವಾಗಿ ಇಟ್ಕೊತೀವಿ ಅಂತೇಳಿ ಭರವಸೆ ಕೊಟ್ಟರಿ. ಭಾಳ ಖುಷಿಯಾಗೈತಿ. ಸರ್ ನನಗೆ ಇಲ್ಲಿ ಕರೆಸಿ, ಮತ್ತು ಕರೆಸಿ ಅಂದ್ರಕ್ಕಿಂತಲೂ ಅವ್ರು ಸರ್ ನೋಡ್ರಿ ಬರ್ರಿ ಮಾಡೋಣ ಅಂದರು. ಮಾಡೋರಿದ್ದೀವಿ ನಾವು ಅಂದರು. ನೀವು ಮಾಡೋರಿದ್ರೆ ನಾವು ಬರತ್ತಲ್ಲ ಸರ್, ಹಂಗಾದ್ರೆ ತಂದು ಅವ್ರು ಒಳ್ಳೇದು ಬರ್ರಿ ಹಂಗಾದ್ರೆ ತಂದು ಕರೆದ್ರು, ಬಂದಿದ್ದೀವಿ. ಅದಕ್ಕೆ ನಮಗೂ ಎಲ್ಲ ಇಲ್ಲಿ ಗೌರವ ಕೊಟ್ಟು ಈ ಕಾರ್ಯಕ್ರಮ ಭಾಳ ಖುಷಿಯಾಗಿ ನಿರ್ವಹಿಸಿಕೊಟ್ರು. ಅದಕ್ಕೆ ಇನ್ನೊಂದು ಸಲ ಎಲ್ಲ ಗುರುಗಳಿಗೆ ಅಗದಿ ಸಂತೋಷದಿಂದ ನನ್ನ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಈಗ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಅವರಿಗೆ ನಾನು ಗೌರವ ವಂದನೆಗಳನ್ನು ಸಲ್ಲಿಸಿ ಅವ್ರಿಗೆ ನಮಸ್ಕಾರ ಹೇಳೋದ್ರ ಮೂಲಕ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಸವಿಸ್ತಾರವಾಗಿ ಪರಿಸರ ಅಂದರೆ ಏನು, ಪರಿಸರ ಮಾಲಿನ್ಯ ಯಾವ ರೀತಿ ಆಗ್ತದೆ,
ಪಟಾಕಿಗಳಿಂದ, ವಾಹನಗಳಿಂದ, ನಮ್ಮ ಪಕ್ಕದಲ್ಲಿರ್ತಕ್ಕಂತಹ ಕಾರ್ಖಾನೆಗಳಿಂದ, ನಾವು ಹೊರಗಡೆ ಬರ್ತಕ್ಕಂಥ ಹೊರ ಚರಂಡಿ ವ್ಯವಸ್ಥೆಯಿಂದ, ಜೊತೆಗೆ ಬೇರೆ ಬೇರೆ ವಿಷಕಾರಿಯಾಗಿರ್ತಕ್ಕಂಥ ಮಣ್ಣಿನೊಳಗೆ ವಿಷಕಾರಿಯಾಗಿರ್ತಕ್ಕಂಥ ಗೊಬ್ಬರಗಳನ್ನು ಹಾಕೋದ್ರಿಂದ ಹಿಂಗೆ ಪರಿಸರ ನಾಶ ಆಗ್ತೈತಿ ಅಂತಕ್ಕಂತಹ ವಿಷಯವನ್ನು ಸವಿಸ್ತಾರವಾಗಿ ನಮ್ಮೆಲ್ಲರಿಗೂ ತಿಳಿಯಪಡಿಸಿರ್ತಕ್ಕಂಥ ಶ್ರೀ ಅಶೋಕ್ ಕೋತ್ ಸರ್ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಇನ್ನೊಮ್ಮೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಈ ಕಾರ್ಯಕ್ರಮದ ಕುರಿತು ನಮ್ಮ ಶಾಲೆಯ ಇನ್ನೋರ್ವ ಶಿಕ್ಷಕರಾಗಿರ್ತಕ್ಕಂಥ ನವೀನ್ ಸರ್ ಅವರು ಸಹಿತ ಮಕ್ಕಳಿಗೆ ಈ ಪರಿಸರ ದಿನದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೆ. ಮೊದಲನೇದಾಗಿ ವೇದಿಕೆ ಮೇಲಿರುವಂತಹ ಮುಖ್ಯ ಗುರುಗಳೇ ಹಾಗೂ ಶಾಲೆಯ ಸಹ ಶಿಕ್ಷಕರೇ ಹಾಗೂ ಊರಿನ ಗ್ರಾಮಸ್ಥರೇ, ನಮ್ಮದು ಪರಿಸರ ಅನ್ನೋದು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವೇನಂತ ಕರಿತೀವಿ, ಪರಿಸರ ಅಂತೇಳಿ ಕರಿತೀವಿ. ಇಂತಹ ಪರಿಸರ ನಾಶವಾಗ್ತಿರೋದನ್ನ ಗಮನಿಸಿದಂತಹ ವಿಶ್ವಸಂಸ್ಥೆ ಏನು ಮಾಡ್ತು, 1973 ಜೂನ್ 5ರಂದು ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಬೇಕಂತೇಳಿ ತೀರ್ಮಾನ ಮಾಡಿ ಅಲ್ಲಿಂದ ಇಂದಿನವರೆಗೂ ಸಹ ಪ್ರತಿ ವರ್ಷ ಪರಿಸರದ ಬಗ್ಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ವಿಶ್ವದಾದ್ಯಂತ ಮಾಡುವಂಥ ಕೆಲಸವನ್ನು ವಿಶ್ವಸಂಸ್ಥೆ ಮಾಡ್ತಾ ಇದೆ. ಆ ಉದ್ದೇಶದಿಂದ ಭಾರತದಲ್ಲಿಯೂ ಸಹ ಎಲ್ಲ ಶಾಲೆಗಳಲ್ಲಿ, ಕಚೇರಿಗಳಲ್ಲಿ ಈ ದಿನವನ್ನು ನಾವು ವಿಶ್ವ ಪರಿಸರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಬಂದಿದೆ. ಇಷ್ಟು ಹೇಳೋದಕ್ಕೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಅತ್ಯಂತ ಚೊಕ್ಕದಾಗಿ ಮಾತಾಡ್ತಕ್ಕಂಥ ನಮ್ಮ ಶಾಲೆಯ ಸಹ ಶಿಕ್ಷಕರಾಗಿರ್ತಕ್ಕಂಥ ನವೀನ್ ಗುರುಗಳಿಗೆ ಅವರಿಗೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಈ ಕಾರ್ಯಕ್ರಮದ ಕುರಿತು ನಾನು ಸಹಿತ ಒಂದೆರಡು ಅನಿಸಿಕೆಗಳನ್ನು ತಿಳಿಪಡಿಸ್ತಾ ಇದ್ದೀನಿ. ಮೊದಲಿಗೆ ಕ್ಷೇತ್ರಾದಿ ದೇವತೆಯಾಗಿರ್ತಕ್ಕಂಥ ತಾಯವ ತಾಯಿಯ ಪಾದ ಕಮಲಗಳಿಗೆ ಹಣಿಮಣಿದು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಶಾಲೆಯ ಪ್ರಧಾನ ಗುರುಗಳೇ, ಶಾಲೆಗೆ ಆಗಮಿಸಿರ್ತಕ್ಕಂಥ ಈ ಊರಿನ ಪತ್ರಕರ್ತರು ಆಗಿರ್ತಕ್ಕಂಥ ಹಾಗೆಯೇ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಅಶೋಕ್ ಕೋತ್ ಸರ್ ಅವರೇ, ಊರಿನ ಹಿರಿಯರೇ ಹಾಗೂ ನಮ್ಮ ಎಲ್ಲ ಶಿಕ್ಷಕ ವೃಂದದವರೇ, ಪ್ರೀತಿಯ ಮುದ್ದು ಮಕ್ಕಳೇ, ಈಗಾಗಲೇ ನೀವು ಪರಿಸರ ಅಂದರೆ ಏನು ಅಂತಕ್ಕಂಥ ವಿಷಯವನ್ನ ತಿಳ್ಕೊಂಡಿರಿ. ಪರಿಸರ ಅಂದರೆ ಏನು? ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿರುವ ಬಾಹ್ಯ ಸನ್ನಿವೇಶಗಳ ಒಟ್ಟು ರೂಪ. ನಿರ್ಜೀವ ಇರ್ಬೋದು, ಜೀವ ಇರ್ತಕ್ಕಂಥ ವಸ್ತು ಇರ್ಬೋದು, ಬಾಹ್ಯ ಸನ್ನಿವೇಶಗಳ ಒಟ್ಟು ರೂಪವನ್ನ ಪರಿಸರ ಅಂತ ಕರಿತೀವಿ. ಈಗಾಗಲೇ ಹೇಳಿರುವಂತೆ 1973ರಲ್ಲಿ ವಿಶ್ವಸಂಸ್ಥೆ ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತಕ್ಕಂಥದನ್ನ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಯಾಕೆ ನಾವು ಅದನ್ನ ಆಚರಣೆ ಮಾಡಬೇಕು? ಪರಿಸರ ದಿನವನ್ನು ಯಾಕೆ ಆಚರಣೆ ಮಾಡಬೇಕು? ಇತ್ತಿತ್ತಲಾಗಿ ಪರಿಸರ ಮಾಲಿನ್ಯವನ್ನು ಮಾಡ್ತಾ ಇದ್ದೀವಿ. ಪರಿಸರ ಮಾಲಿನ್ಯದಲ್ಲಿ ಬಹಳಷ್ಟು ವಿಧಗಳದಾವು. ಮೊದಲನೇದಾಗಿ ಮಣ್ಣಿನ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಹಿಂಗ ಜಲ ಮಾಲಿನ್ಯ, ಹಿಂಗ ಹಲವಾರು ವಿಧಗಳದಾವು. ಈ ಮಾಲಿನ್ಯ ಮಾಡೋದ್ರಿಂದ ಪರಿಸರ ಹಾಳಾಗ್ತದೆ, ಪರಿಸರ ಹಾಳಾಗಿ ಹೋಗ್ಬಿಡ್ತದೆ. ಈಗ ಮಣ್ಣಿನ ಮಾಲಿನ್ಯ ಅಂದ್ರೆ ಮಣ್ಣಿಗೆ ಇತ್ತಿತ್ತಲಾಗ ನಾವು ಕೃಷಿಕರು, ರೈತರು ಏನ್ ಮಾಡತ್ರಪ್ಪ ಅಂದ್ರ ವಿಷಕಾರಿಯಾಗಿರ್ತಕ್ಕಂಥ ಬೀಜಗಳನ್ನ, ಅದು ಗೊಬ್ಬರಗಳನ್ನ ಫ್ಯಾಕ್ಟರಿಯಿಂದ ಇರ್ತಕ್ಕಂಥ ಆ ವಿಷ ಇರ್ತಕ್ಕಂಥ ಮೊಲಾಸಿಸ್ ಹಾಕೋದ್ರಿಂದ ಮಣ್ಣಿನ ಮಾಲಿನ್ಯ ಆಗಿ ಮಣ್ಣ ಸಂಪೂರ್ಣವಾಗಿ ಬೆಳಿಲಾರ್ದಕ್ಕಂಥ ಸ್ಥಿತಿಗೆ ಬಂದ್ಬಿಟ್ಟೈತಿ. ಇನ್ನ ಶಬ್ದ ಮಾಲಿನ್ಯ ಅಂದ್ರ ಶಬ್ದ ಅತಿಯಾಗಿರ್ತಕ್ಕಂಥ ವಾಹನಗಳ ಬಳಕೆ, ಕಾರ್ಖಾನೆಗಳ ಸೌಂಡ್, ಜಾತ್ರೆಗಳಲ್ಲಿ ಬರ್ತಕ್ಕಂಥ ಅತಿಯಾಗಿರ್ತಕ್ಕಂಥ ಡಾಲ್ಬಿ ಸೌಂಡ್, ಈ ರೀತಿ ಮಾಡೋದ್ರಿಂದ ಆ ಶಬ್ದ ಮಾಲಿನ್ಯ ಆಗುತ್ತೆ. ಅದೇ ರೀತಿ ಜಲ ಮಾಲಿನ್ಯ ಹೆಂಗಾಕೈತಿ ಅಂತಕ್ಕಂಥ ವಿಷಯ ತಮ್ಗೆಲ್ಲ ಗೊತ್ತದ. ನಮ್ಮಲ್ಲಿರ್ತಕ್ಕಂಥ ಈ ಗಟರ್ ನೀರಿಗೆ ಬಿಡೋದ್ರಿಂದ, ಕಾರ್ಖಾನೆಗಳ ತ್ಯಾಜ್ಯವನ್ನ ನೀರಿಗೆ ಸೇರಿಸೋದ್ರಿಂದ ಜಲ ಮಾಲಿನ್ಯ ಆಗಿ ಜಲಚರಗಳು ಸಾವನ್ನಪ್ಪತಕ್ಕಂತಹ ಸ್ಥಿತಿ ಇವತ್ತ ನಿರ್ಮಾಣ ಆಗಿದೆ. ಇನ್ನು ವಾಯು ಮಾಲಿನ್ಯ, ಫ್ಯಾಕ್ಟರಿಗಳು ಬಿಡ್ತಕ್ಕಂಥ ಹೊಗೆ, ವಾಹನಗಳು ಬಿಡ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್, ಹೀಗೆ ಬೇರೆ ಬೇರೆ ರೀತಿಯಾಗಿ ಮಣ್ಣಿನ ಮಾಲಿನ್ಯ, ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಆಕೋತ ಬಂತು. ಈ ಮಾಲಿನ್ಯವನ್ನು ತಡೆಗಟ್ಟಬೇಕಾಗಿತ್ತು ಅಂದ್ರ
ಇವತ್ತೇನು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಕತ್ತಿಲ್ಲ ಇದು ಬಹಳ ಮಹತ್ವವಾಗಿರ್ತಕ್ಕಂತಹ ದಿನವನ್ನ ಪಡ್ಕೋತೈತಿ. ಎರಡನೇದಾಗಿ ಇವತ್ತು ಶಪಥ ಮಾಡ್ರಿ ಆಲ್ರೆಡಿ ಇದಾವ ನಮ್ಮ ಹಳ್ಳಿ ಒಳಗ ಸಾಕಷ್ಟು ಗಿಡ ಮರಗಳು ಇರ್ತಾವ. ಆದ್ರೂ ಸಹಿತ ನಾವೆಲ್ಲರೂ ಕೊಡ್ಕೊಂಡು ಇನ್ನಷ್ಟು ಗಿಡಗಳನ್ನ ಹಚ್ಚೋಣ, ಪರಿಸರವನ್ನು ಉಳಿಸೋಣ, ನಾವು ಬದುಕೋಣ, ನಮ್ಮ ಮುಂದಿನ ಪೀಳಿಗೆ ಸಹಿತ ಒಳ್ಳೆಯ ವಾತಾವರಣ ಸಿಗ್ಲಿ, ಒಳ್ಳೆಯ ನೀರು ಸಿಗ್ಲಿ, ಒಳ್ಳೆಯ ಗಾಳಿ ಸಿಗ್ಲಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸಿ ನಾನು ನನ್ನ ಒಂದೆರಡು ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ವಿದ್ಯಾರ್ಥಿಗಳ ಪರವಾಗಿ ಯಾರು ಮಾತಾಡ್ತೀರಣ್ಣ? ಹೇಳ ಸರಿಪಡಿಸ್ತಾರ ನನ್ನ ಹೆಸರು ಆ ಕಡೆ ತಿರುಗಿ. ಹಾ ನನ್ನ ಹೆಸರು ಇಲ್ಲ ಹೆಂಗ ಇಲ್ಲ ಹೇಳ. ಅರುಣ್ ಚೌಗ್ಲಾ. ನಮ್ಮ ಮನೆಯ ಸುತ್ತಮುತ್ತಲೂ ಗಿಡ ಮರ ಬೆಳೆಸ್ಬೇಕಂತ ನನ್ನ ಆಸೆ ಐತಿ. ಮತ್ತ ನನ್ನ ಸ್ಕೂಲ್ ಸುತ್ತಮುತ್ತನು ಬಾಳ ಗಿಡಗಳು ಅದಾವು. ಮತ್ತ ಒಂದ್ಸಲ ಸರ್ಕಾರದಿಂದ 100 ಗಿಡಗಳ ಸರ್ಕಾರ ಕೊಟ್ಟಿತ್ತು. ಅದ್ರೊಳಗ ನಮ್ ಸರ್ ಎಲ್ಲರಿಗೂ ಒಂದೊಂದ್ ಗಿಡ ಕೊಟ್ಟಿದ್ರು. ಅದನ್ನು ಸಹಿತ ಮನಿಗ್ ಹೋಗಿ ಬೆಳೆಸಿದ್ನಿ. ಅದು ಈಗ ಜರ ಒಂದ್ ಸ್ವಲ್ಪ ದೊಡ್ಡದಾಗೈತಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲಾರು ಚಪ್ಪಾಳೆ ಹೊಡಿಬೇಕ. ಹೆಸರು ಹೇಳ್ಬೇಕು ಬಾಯ್ಲಿ, ಹೆಸರು ಹೇಳಿ ಹೋಗಲ್ಲ ಅದ್ರ ಮುಂದೆ. ನನ್ನ ಹೆಸರು ಅಮೃತ ಅರುಣ್ ಚೌಗ್ಲಾ. ನಾನು ಈಗ 6ನೇ ತರಗತಿಯಲ್ಲಿ ಓದ್ತೀನಿ. ಮುಂದಿನ ಸಲ ಮತ್ತೆ ಗಿಡ ಬೆಳೆಸ್ತೀವಿ, ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಂತ ಹೇಳಿ ಎಲ್ಲ ಹುಡುಗರು ಹೇಳ್ತಂತ ಹೇಳಿ. ಮುಂದೆ ನಾನು ತುಂಬಾ ಗಿಡಗಳನ್ನು ಬೆಳೆಸಿ ಮತ್ತು ಎಲ್ಲರೂ ಬೆಳೆಸಬೇಕು ಎಂದು ಇಷ್ಟಪಡುತ್ತೇನೆ. ಹಾ ಥ್ಯಾಂಕ್ಸ್. ಬಾರಿ ಮಾತಾಡ್ಲಿ ಅವಿ. ಅವಿ ನೀ ಮಾತಾಡ್ ಬಾ. ಹುಡುಗರ ಕೊಟ್ಟಾರ ಎಲ್ಲ ಬಾ ಮಾತಾಡ್ ಬಾ. ಫೋನ್ಯಾಗ ಬರ್ತೀವಿ, ಟಿವಿಯಾಗ ಬರ್ತೀವಿ ಬಾ. ಅಲ್ಲಿ ಬಂದು ಪ್ರಥಮದಲ್ಲಿ ಹಿಂಗಲ್ಲ ಅನ್ನ. ನನ್ನ ಹೆಸರು ಪ್ರಕೃತಿ ವಿವೇಕಾನಂದ ಕೊಕೊಟ್ನೂರ್. ಹಾ ಇನ್ನೊಂದ್ ಸ್ವಲ್ಪ ಮುಂದ್ ಬಾ. ನನ್ನ ಹೆಸರು ಪ್ರಕೃತಿ ವಿವೇಕಾನಂದ ಕೊಕೊಟ್ನೂರ್. ನಾನು ಈಗ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ನಮ್ಮ ಪರಿಸರವನ್ನು ಚೆನ್ನಾಗಿಟ್ಟುಕೊಳ್ಳಬೇಕು. ನಾವು ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ, ಮಣ್ಣಿನ ಮಾಲಿನ್ಯ ಮಾಡುವುದರಿಂದ ನಮ್ಮ ಪರಿಸರವು ಹಾಳಾಗುತ್ತಿದೆ. ನಾವು ನಮ್ಮ ಸುತ್ತಮುತ್ತಲಲ್ಲಿ, ನಮ್ಮ ಮನೆಯ ಸುತ್ತ ಹಾಗೂ ನಮ್ಮ ಶಾಲೆಯ ಸುತ್ತ ಗಿಡಗಳನ್ನು ನೆಡಬೇಕು. ನಾವು ಯಾವುದೇ ಗಿಡಗಳನ್ನು ಕಡಿಯಬಾರದು. ಈ ರೀತಿ ಗಿಡಗಳನ್ನು ಕಡಿಯುವುದರಿಂದ ನಮಗೆ ಅನೇಕ ರೋಗಗಳು ಉಂಟಾಗುತ್ತಿದ್ದೇವೆ. ಆಕ್ಸಿಜನ್ ಕೊರತೆ ಆಗ್ತದೆ. ಆಕ್ಸಿಜನ್ ಕೊರತೆಯಿಂದ ಬಳಲುತ್ತಿದ್ದಾರೆ. ಹಾಗೆ ನಾವು ಯಾವ ಗಿಡಗಳನ್ನು ಕಡಿಯಬಾರದು ಹಾಗೂ ಯಾವ ಗಿಡಗಳನ್ನು ಕಡಿದರೆ ನಮ್ಮ ಊರಿಗೆ ಹಾಗೂ ನಮ್ಮ ದೇಶಕ್ಕೆ ರೋಗಗಳು ಉಂಟಾಗುತ್ತಿದ್ದೇವೆ. ಹೀಗಾಗಿ ಎಲ್ಲರೂ ನಿಮ್ಮ ಮನೆಯ ಸುತ್ತ ಗಿಡಗಳನ್ನು ಬೆಳೆಸಬೇಕು ಮತ್ತು ನಿಮ್ಮ ಎಲ್ಲ ಗಿಡಗಳನ್ನು ನೀವು ಕಾಪಾಡಬೇಕು. ಧನ್ಯವಾದಗಳು. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ಸ್. ಎಲ್ಲಾರು ಚಪ್ಪಾಳೆ. ಮೇಲ ಅವಿ ಚಂದ ಮಾತಾಡ್ಲಿಕ್ಕೆ ನೀವೇ ಮಾತಾಡ್ತೀವಿ. ಇಲ್ಲಿ ಮಾತಾಡ್ತಾ ಬಾರಪ್ಪ. ವೆರಿ ಗುಡ್. ನನ್ನ ಹೆಸರು ಮಾಧವ ಸುಂಬಿಂಗಡಲಟ್ಟಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಕಾಡು ಇದ್ದಂಗಿದೆ. ನಮ್ಮ ಶಾಲೆಯಲ್ಲಿ 100 ಗಿಡವಿದ್ದವು. ನಾನು ಮನೆಗೆ ಕೊಟ್ಟಿದಾಗ ಮನೆಯಲ್ಲಿ ಹಚ್ಕೊಂಡಿದ್ದೇನೆ. ಮನೆಯಲ್ಲಿ ಗಿಡ ಹಚ್ಚಿದಾಗ ಚಿಗುರಿದ್ದಾವೆ. ಈಗ ಸಿಗರೇಟ್ ಸೇದುವಾಗ ಪಟಾಕಿ ಹೊಡೆಯುವುದಕ್ಕಾಗಿ ನಮ್ಮ ಸರ್ಗೆ ವಾಗ್ದಾನ ಮಾಡಿದ್ದೇವೆ. ಅದರಂತೆ ನಾವು ಸಿಗರೇಟ್ ಪಟಾಕಿಯನ್ನು ಹಾಸಲ್ಲ ಅಂತ ಪ್ರಮಾಣ ಮಾಡುತ್ತೇವೆ. ಎಲ್ಲ ಚಪ್ಪಾಳೆ ಹೊಡಿ. ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೆರಿ ಗುಡ್. ಗುಡ್. ಅಪ್ಪಿ ಯಾರು ಮಾತಾಡ್ತೀರೇನ? ಥ್ಯಾಂಕ್ಸ್. ಲಾಸ್ಟ್ ಮಾತಾಡಿದ ಅಪ್ಪಿ ನೀ ಮಾತಾಡ್ತೇನೆ ನೀ. ನನ್ನ ಹೆಸರು ಋತು ಅನಿಲ್ ಕುಮಾರ್ ಚೌಗ್ಲಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊಟ್ಟ ಮೊದಲಿಗೆ ವೇದಿಕೆ ಮೇಲೆ ಉಪಸ್ಥಿತರಾಗಿರುವ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ನಾವೆಲ್ಲರೂ ಇಲ್ಲಿ ಸೇರಿರುವುದು ವಿಶ್ವ ಪರಿಸರ ದಿನಕ್ಕಾಗಿ. ಹಾಗಾಗಿ ಎಲ್ಲರೂ ಗಿಡಗಳನ್ನು ಬೆಳೆಸೋಣ. ವಾಯು ಮಾಲಿನ್ಯ, ಜಲ ಮಾಲಿನ್ಯ ಮತ್ತು ಇತ್ಯಾದಿ ಮಾಲಿನ್ಯಗಳನ್ನು ಮಾಡಬಾರದು ಎಂದು ಈಗಾಗಲೇ ನಾವು ಸರ್ ಅವರಿಗೆ ಪ್ರಮಾಣ ಮಾಡಿದ್ದೇವೆ. ಹಾಗೆ ಎಲ್ಲರೂ ಆ ಪ್ರಮಾಣವನ್ನು ಉಳಿಸಿಕೊಳ್ಳೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಪ್ಪಿ ನೀ ಬಾ ಅವಿ. ಬಿ ಬಾ ಮಾತಾಡ್ ಬಾ ಬಿ. 2 ಮಿನಿಟ್ ಸುಮ್ ಬಾ. ಇಲ್ಲಿ ಬಂದು 1 ಮಿನಿಟ್ ಎಲ್ಲರಿಗೂ ನಮಸ್ಕಾರಗಳು ಅಂದು ಹೋಗ್ ಬಾ. ಕಲೀಲಿ ಯಾವಾಗ ಮತ್ತೆ ಬಾ ಬಾ ಬಾ. ಹುಡುಗರು ಮತ್ತೆ ಅಲ್ಲಿ ನಿನ್ನ ಮುಖ ಕಾಣ್ಬೇಕು. ಹಂಗೆ ಮಾತಾಡ. ಇನ್ನೊಂದು ಸ್ವಲ್ಪ ಮುಂದೆ ಬಾ. ನೀನು ಸ್ವಲ್ಪ ಮುಂದೆ ಬಾ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪೂಜಾ ಸಿದ್ದಪ್ಪ ಅಡ್ಕರ್.
ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಈ ದಿನ ಜೂನ್ 5 ಪರಿಸರ ದಿನವನ್ನು ಆಚರಿಸುತ್ತಿದ್ದೇವೆ. ಶಾಲೆಯಲ್ಲಿ ಎಲ್ಲರೂ ಗಿಡ ಮರಗಳನ್ನು ನೆಟ್ಟು ಸಸಿಗಳಿಗೆ ನೀರನ್ನು ಹಾಕಿದೆವು. ನಮ್ಮ ಮನೆಯಲ್ಲಿ ಎಲ್ಲರೂ ಸಸಿಗಳನ್ನು ನೆಡಬೇಕು ಎಂದು ಹೇಳಿದ್ದಾರೆ. ನಾವು ನಮ್ಮ ಮನೆಯಲ್ಲಿ ಸಸಿಗಳನ್ನು ನೆಡುತ್ತೇವೆ ಹಾಗೂ ಶಾಲೆಗಳಲ್ಲೂ ನೆಡುತ್ತೇವೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ಬೆಸ್ಟ್. ಎಲ್ಲ ಐತಿ ಎಲ್ಲ ಬರ ನೀನು ಬಾ ಅಪ್ಪಿ ನೀ ಮಾತಾಡ್ತೇನೆ ಬಾ 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 ಪ್ರಜ್ವಲ್ ಬಾ. ಯಾರ ಮಾತಾಡ ಚೆನ್ನಾಗಿ ಮುಂದೆ ಬಾ, ಇಲ್ಲಿ ನಿನ್ನ ಮುಖ ಕಾಣ್ಬೇಕು ನಾ ಅದ್ರೊಳಗೆ ನನ್ನ ಹೆಸರು ಸ್ಪಂದನ ಮುಂದೆ ಬಾ, ಏನು? ಕೋತ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಲ್ಲೆಲ್ಲ ಸ್ಕೂಲ್ ಒಳಗೆ ಗಿಡ ಅದ ನೋಡಿ ನಂಗೆ ಭಾಳ ಖುಷಿ ಆಗ್ತೈತಿ. ಈಗ ಜೂನ್ 5 ಪರಿಸರ ದಿನ. ಇವತ್ತು ಇಲ್ಲೆಲ್ಲ ಸರ್ಗಳ ಗೌರ್ಮೆಂಟ್ ಇಂದ ಗಿಡಗಳು ಬಂದಿದ್ದು. ಎಲ್ಲರಿಗೂ ಎಲ್ಲ ಶಾಲೆನ ಹುಡುಗರಿಗೆಲ್ಲ ಒಂದೊಂದೊಂದು ಗಿಡಗಳು ಕೊಡ್ತಿದ್ರು. ನಾವೆಲ್ಲ ಮನ್ಯಾಗ ಹಚ್ಚಿ ಮನೆ ತುಂಬಾ ಎಲ್ಲ ಗಿಡ ಅದು ಹಚ್ಚಿದ್ದೇವೆ. ಅದಕ್ಕೆ ಖುಷಿ ಆಗ್ತದೆ. ನನ್ನ ಇಷ್ಟ ಭಾಷಣ ಹೇಳ್ತಿದ್ದೇನೆ. ಬೆಸ್ಟ್ ಗುಡ್ ಬೆಸ್ಟ್ ಗುಡ್ ಭಾಷೆ ಒಳಗೆ ಮಾತಾಡೋದು ನಿಮ್ಮ ಕರೆಕ್ಟ್ ಇದ ಭಾಷೆ ಇದ ಭಾಷೆ ಮಾತಂಗಿ ನೀನ್ ಮಾಡು ವೇದ ಬಾ ಕಲಿತೀರಿ ಬರ್ರಿ ಬಾ 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 ಮಗ, ಹೊಟ್ಟು ಬಾ ಅಲ್ಲಿ ಸಾನ್ವಿ ಮತ್ತಾರ ನೀವಾಗ್ಲೇ ಯಾರು ಬರ್ತೀರಿ ಬರ್ರಿ. ಅಪ್ಪಿ ನೀ ದೊಡ್ಡಕ್ಕಿದಿ ಬಲ್ಲ ಇವ್ನಿ ಸುಹಾಸ್ ಬಾ ಬಾ ಏ ಸುಜಯ್ ಬಾ. ಏ ಬರ, ಏ. ಎದ್ವಾ ಬಾರಪ್ಪ ಬಾಲ. ಸಾಲಿ ಅಪ್ಪಿ ಬಾರೋ ಅಪ್ಪ. ಹೇಳ್ಬಿಡುದು ಬಾರಪ್ಪ ಏನ್ ಆಗ್ತೈತೆ ಅದನ್ನ ಅಂದ? ಮಾತಾಡ ನೀನು ಹಿಂಗಿದೆ ನೋಡಿ ನನಗೆ ಡೇರಿಂಗ್ ಬರುದು ಅನ್ಸಾಕು ಇನ್ನೊಂದ್ ಸ್ವಲ್ಪ ಮುಂದೆ ಬಾ. ಸೃಜನ್ ಶಂಕರ್ ನಾವಿಕ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯಲ್ಲಿ ಬಹಳ ಗಿಡಗಳು ಇದ್ದಾವೆ. ನನ್ನ ಮನೆಯ ಸುತ್ತಮುತ್ತ ಬಹಳ ಗಿಡಗಳು ಇದ್ದಾವೆ. ಇನ್ನೂ ಸಹಿತ ಗಿಡಗಳನ್ನು ಹಚ್ಚುತ್ತೇನೆ. ಇನ್ನು ಗಿಡಗಳನ್ನು ಹಚ್ಚುತ್ತೇನೆ ಎಂದು ಹೇಳುತ್ತಾ ನನ್ನ ಭಾಷೆ ಬಿಡಿ ಸಿಗರೇಟ್ ಸೇರಂಗಿಲ್ಲ, ಬಿಡಿ ಸಿಗರೇಟ್ ಸೇದಂಗಿಲ್ಲ ಎಂದು ಹೇಳುತ್ತಾ ಪಟಾಕಿ ಹೊಡೆಯಂಗಿಲ್ಲ ಗಣಪತಿ ಉತ್ಸವದಾಗ. ಗಣಪತಿ ಉತ್ಸವದಲ್ಲಿ ಪಟಾಕಿ ಹೊಡೆಯುವುದಿಲ್ಲ ಎಂದು ಹೇಳುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. ಭಾಷಣ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್. ಬೆಸ್ಟ್ ಗುಡ್ ಬೆಸ್ಟ್ ಗುಡ್. ಇನ್ನು ಯಾರು ಮಾತಾಡ್ತೀರಿ ಅಪ್ಪಿ? ಕೆಳಗೆ ಅವಿ ನೀ ಮಾತಾಡ್ತೀವಿ ಅವಿ? ಏ ಹೇಳೋರೆ ಬಾರೋ ಯಪ್ಪ. ಬರೇ ಅಶೋಕ್ ಕೋತ ಯಾರು ಅಶೋಕ್ ಯಾರು ಬಾರೋ ಯಪ್ಪ ಮತ್ತೊಬ್ಬ ಅಪ್ಪನ ಮಗ ಅಂದ್ರೆ ಅಶೋಕನ ಮಗ ಬೆಸ್ಟ್. ಎಲ್ಲ ವಿದ್ಯಾರ್ಥಿ ಸರ್ವಶ್ರೇಷ್ಠರಾದ ವಿದ್ಯಾರ್ಥಿನಿಯರು ನಮಗೆ ಭಾಳ ಮಾತನಾಡಿ ಖುಷಿ ಕೊಟ್ಟಾರೆ. ಅದಕ್ಕೆ ಸರ್ವಶ್ರೇಷ್ಠರಾದ ವಿದ್ಯಾರ್ಥಿನಿಯರು ವಾಗ್ದಾನ ಮಾಡಿದ್ದಾರೆ ಪಟಾಕಿ ಹೊಡೆಯಂಗಿಲ್ಲ ಗಣಪತಿ ಉತ್ಸವದೊಳಗಾಗಲಿ ಯಾವುದೇ ಉತ್ಸವಗಳಲ್ಲಿ ಮತ್ತು ತಮ್ಮ ಬರ್ತ್ಡೇ ಕಾರ್ಯಕ್ರಮದೊಳಗೂ ಪಟಾಕಿ ಹಾರಿಸಂಗಿಲ್ಲ ಅಂತೇಳಿ ನಮ್ಮ ಸರ್ ಭಾಳ ಚೆನ್ನಾಗಿ ಮಾತಾಡ್ರು. ಅದಕ್ಕೆ ಇನ್ನೂ ಸರ್ ಏನೋ ಹೇಳೋರ್ದಾರು, ಅದಕ್ಕೆ ನಾವೀಗ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ ಮಾತಾಡ್ಲಾಕ. ಏನು ಸರ್ ವಂದನಾರ್ಪಣೆ ಹೇಳ್ಬಿಟ್ರು. ಆಯ್ತು ಮಾಡಿ ಸರ್. बोलो भारत माता की, बोलो कर्नाटक माता की. ಇವತ್ತು ವಿಶ್ವ ಪರಿಸರ ದಿನದ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನ ತಂದಿರತಕ್ಕಂಥ ನಮ್ಮೂರಿನವರೇ ಆಗಿರ್ತಕ್ಕಂಥ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ಅಶೋಕ್ ಕೋತ್ ಸರ್ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮವನ್ನ ಆಯೋಜಿಸಲು ನಮ್ಮ ಶಾಲೆಯ ಗುರುಗಳು ಬಹಳಷ್ಟು ಸಹಕಾರವನ್ನು ನೀಡಿದ್ರಿ. ಅವರಿಗೂ ಸಹಿತ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಅಚಾನಕ್ಕಾಗಿ ಬಂದಿರತಕ್ಕಂಥ ಊರಿನ ಹಿರಿಯರಿಗೂ ಸಹಿತ ಮುದ್ದು ಮಕ್ಕಳ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೂ ಸಹಿತ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ವೃತ್ತಿ ಬಾಂಧವರಿಗೂ ಹಾಗೂ ಕೆಳಗಡೆ ಕೂತಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳಿಗೂ ಸಹಿತ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಂದನೆಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಜೈ ಹಿಂದ್. ತುಂಬಾ ಧನ್ಯವಾದಗಳು. ಎಲ್ಲರೂ ಕ್ಲಾಸಿಗೆ ನಡ್ರಿ. ರೆಸ್ಟ್ ಹೋಗ್ರಪ್ಪ, ಎಲ್ಲರೂ ರೆಸ್ಟ್ ಹೋಗ್ಬೇಕು. ರೆಸ್ಟ್ ಹೋಗಿ ಕ್ಲಾಸ್ ಸರಿ.
ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ನಮಸ್ಕಾರ ಸರ್. ದೇವ್ರು ಒಳ್ಳೇದ್ ಮಾಡ್ಲಿ. ಒಳ್ಳೇದಾಗಲಿ ಸರ್. ನಿಮ್ಗೂ ಒಳ್ಳೇದಾಗಲಿ. ಶಾಲೆ ಬೆಳೀಲಿ, ದೊಡ್ಡದು ಮಾಡ್ರಿ. ಭಾಳ ಕಷ್ಟಪಟ್ಟಾರಿ ನೀವಂತೂ. ನಿಮ್ಮ ಬಗ್ಗೆ ಒಂದು ಮೆಚ್ಚುಗೆ ಐತಿ ನಮಗೆ. ಅವತ್ತು ಒಂದು ನಿಮ್ಮ ಸಲುವಾಗಿ ಒಂದು ಯಾವಾಗೋ ಒಂದು ಎಲ್ಲ ಹಿರಿಯರು ಊರನ್ನ ಅವ್ರನ್ನ ಕರೆಸಿ ಕಿಸಲು ಒಂದು ಕಾರ್ಯಕ್ರಮ ಮಾಡೋಣ ನಿಮ್ಮ ಸಲುವಾಗಿ. ಬರಲಿ ಸರ್. ಥ್ಯಾಂಕ್ಸ್. ನಮಸ್ಕಾರ. ನಮಸ್ಕಾರ.